ತಿರುಪತಿ ಲಡ್ಡು ವಿವಾದದ ತನಿಖೆ ಆಗುತ್ತಾ ಅನ್ನೋದು ಪ್ರಶ್ನೆ. ತನಿಖೆ ಆಗಬೇಕು ಅನ್ನುವಂತಹ ಆಗ್ರಹ ಕೂಡ ಹೆಚ್ಚಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಮಹತ್ವದ ಅರ್ಜಿ ವಿಚಾರಣೆ. ಪ್ರಾಣಿ ಕೊಬ್ಬು ಕಲಬೆರಕೆ ಬಗ್ಗೆ ತನಿಖೆಗೆ ಆಗ್ರಹಿಸಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಕೋರ್ಟ್ನಲ್ಲಿ. ದ್ವಿಸದಸ್ಯ ಪೀಠದಿಂದ ಒಟ್ಟು 5 ಅರ್ಜಿಗಳ ವಿಚಾರಣೆ ಇವತ್ತು ಆಗುತ್ತೆ. ದ್ವಿಸದಸ್ಯ ಪೀಠದಲ್ಲಿ ಉನ್ನತ ಮಟ್ಟದ ತನಿಖೆ ಆಗಬೇಕು. ಕಾರಣ ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಆಗಿದೆಯಲ್ಲ, ಇದರ ಬಗ್ಗೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಆಗ್ರಹಿಸಿ ಸರಿಸುಮಾರು 5 ಅರ್ಜಿಗಳನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. 5 ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ವಿಜೇಂದ್ರ ಅವ್ರನ್ನ ನೇಮಕ ಮಾಡ್ತು ಹೈಕಮಾಂಡ್. ಆಗಿನಿಂದಲೇ ಕೆಲವರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಅವರ ಕ್ಯಾಪ್ಟನ್ಸಿನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಕೆಲವರು. ಬಟ್ ಯಡಿಯೂರಪ್ಪನವರು ಕರೆದಾಗ ಹೋಗಬೇಕಾಗಿತ್ತು ರೆಬಲ್ಸ್. ಅಂದ್ರೆ ಪದೇ ಪದೇ ಅಂತ ಬೆಳವಣಿಗೆಗಳನ್ನ ನೋಡ್ತಾ ಇದ್ವಿ. ಇಲ್ಲ, ಅದು ಈಗ ಅದೇ ನಾನು ಹೇಳಿದ್ದು. ಈಗ ಇದೇ ಸಿದ್ದರಾಮಯ್ಯನವರ ಜಸ್ಟ್ ಬಿಜೆಪಿಯಲ್ಲಿ ಒಬ್ಬ ರಾಜ್ಯಾಧ್ಯಕ್ಷ ಇದ್ದಾರೆ. ಆಮೇಲೆ ಅಲ್ಲಿ ರಾಜ್ಯಾಧ್ಯಕ್ಷ ಅವರು ಸಮರ್ಥರಲ್ಲೂ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಕೇಳಿದ್ರು ಕೊಟ್ಟಿದ್ದಾರೆ. ಆಮೇಲೆ ಒಬ್ಬ ರಾಜ್ಯಾಧ್ಯಕ್ಷ ಆದಾಗ ಆಮೇಲೆ ವಿಜೇಂದ್ರ ಆಗಲಿ ಮತ್ತೊಬ್ಬರಾಗಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಲಿ ನಿಮಗೆ ಈಸಿ ಟಾಸ್ಕ್ ಸಿಗಬಾರ್ದು, ಇಂಥ ಟಾಸ್ಕೇ ಸಿಗಬೇಕು. ಇಂಥ ಟಾಸ್ಕ್ ಸಿಕ್ಕಾಗಲೇ ನೀವು ಸ್ಟ್ರಾಂಗ್ ಆಗೋದಿಲ್ಲ, ಅಂದರೆ ಸ್ಟ್ರಾಂಗ್ ಆಗಲಿಕ್ಕೆ ಆಗೋದಿಲ್ಲ, ಆಯಿತಾ? ಆದರೆ ರಾಜ್ಯ ಸರ್ಕಾರದ ವಿರುದ್ಧ ನಿಮಗೆ ಫೈಟ್ ಮಾಡೋದಕ್ಕೆ ಎಂಥ ಅವಕಾಶ. ಸಿದ್ದರಾಮಯ್ಯನವರನ್ನ ಹಿಗ್ಗಾಮುಗ್ಗ ಏನೆಲ್ಲ ಮಾಡ್ಬೋದಾಗಿತ್ತು. ಸಿದ್ದರಾಮಯ್ಯನವರನ್ನ ನೀವು ಹೋರಾಟ ಮಾಡೋದ್ಬಿಟ್ಟು ನಿಮ್ಮ ಹೋರಾಟಗಳನ್ನು ನೀವು ಕರೆಕ್ಟ್ ಮಾಡ್ಕೋತಾ ಇಲ್ಲ, ಆಯಿತಾ? ಆಮೇಲೆ ವಿಜೇಂದ್ರ ಅವ್ರಿಗೆ ಯಾಕೆ ಕೊಟ್ಟರು ರಾಜ್ಯಾಧ್ಯಕ್ಷ ಸ್ಥಾನ? ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ ನಂತರ ನಾನು ಹೇಳಿದ್ನಲ್ವಾ ನೋಡಿ, 2018ರಲ್ಲಿ ಬಿಜೆಪಿಯಲ್ಲಿ 35ರಿಂದ 37 ಲಿಂಗಾಯತ ಎಮ್ಮೆಲ್ಲೆಗಳು. ಯಾವಾಗ? 2018ರಲ್ಲಿ. ಯಾಕಂದ್ರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ಈ ಹಿಂದೆ ಕೂಡ ಅವರನ್ನ ಕೆಳಗಿಳಿಸಿದ್ರಲ್ವಾ. 35 ಬಿಜೆಪಿಯಲ್ಲಿದ್ರು, 10-12 ಕಾಂಗ್ರೆಸ್ನಲ್ಲಿ ಲಿಂಗಾಯತ ಎಮ್ಮೆಲ್ಲೆ ಇದ್ರು. 2023ರಲ್ಲಿ ಚುನಾವಣೆ ಆಯಿತು. ಯಡಿಯೂರಪ್ಪ ನೇತೃತ್ವದಲ್ಲಿ ಆಗಿದ್ದಲ್ಲ ಅದು, ಐ ಥಿಂಕ್ ಬೊಮ್ಮಾಯಿ ನೇತೃತ್ವದಲ್ಲಿ ಆಗಿತ್ತು. ಕಾಂಗ್ರೆಸ್ಸಲ್ಲಿ ಎಷ್ಟು ಎಮ್ ಎಲ್ ಎ ಆಗಿಬಿಟ್ರು ಗೊತ್ತಾ? ವೆರಿ ಫಸ್ಟ್ ಟೈಮ್ ಭಾಳ ವರ್ಷಗಳ ನಂತರ 37 ಎಮ್ ಎಲ್ ಎ ಲಿಂಗಾಯತರು. ಅದೇ ಬಿಜೆಪಿಯಲ್ಲಿ 12ರಿಂದ 13 ಎಮ್ ಎಲ್ ಎ. ಅಲ್ಲಿ ಪಕ್ಕ ಅರ್ಥ ಆಯ್ತು ಯಡಿಯೂರಪ್ಪನವರ ಕಾರಣಕ್ಕಾಗಿ ನಿಜವಾಗ್ಲೂ ಆಗ ಅವ್ರಿಗೆ ಗೊತ್ತಾಯ್ತು ಇದು ಯಡಿಯೂರಪ್ಪನವರ ಪ್ರಭಾವ ಮತ್ತೆ ಬಳಸಬೇಕು ಅಂದ್ರೆ ಅವ್ರನ್ನ ಮತ್ತೆ ಮಾಡೋಕ್ಕಾಗಲ್ಲ, ವಿಜೇಂದ್ರ ಅವ್ರನ್ನ ಮಾಡ್ತೀವಿ ಅಂತ ಹೇಳಿ ಆಯ್ತು. ವಿಜೇಂದ್ರ ಹಣಕಾಸು ವಿಚಾರದಲ್ಲಿ ಸ್ಟ್ರಾಂಗ್ ಇದ್ದಾರೆ, ಜಾತಿ ವಿಚಾರದಲ್ಲಿ ಸ್ಟ್ರಾಂಗ್ ಇದ್ದಾರೆ, ನಾಯಕತ್ವ ಇನ್ನೂ ಕೂಡ ಬರಬೇಕಾಗಿದ್ದು ಅದು ಬೇರೆ ವಿಚಾರ. ಈಗ ಇವರೆಲ್ಲ ಮಾತಾಡ್ತಾರಲ್ಲ, ಯಾರು ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೊಂದು ಅಂತೇಳಿ, ಇವರು ಯಾರೇ ಇರಲಿ ಈಗ ಬಿಜೆಪಿಯಲ್ಲಿ ಒಬ್ಬ ನಾಯಕ ಅಂದ್ರೆ ಏನು ಗೊತ್ತಾ? ಯಾವುದೇ ಈಗ ನರೇಂದ್ರ ಮೋದಿ ಇದ್ದಾರೆ, ನರೇಂದ್ರ ಮೋದಿ ಕೇರಳದಲ್ಲಿ ನಿಂತರೂ ಕೂಡ ಗೆಲ್ತಾರೆ, ತಮಿಳುನಾಡಲ್ಲಿ ನಿಂತರೂ ಕೂಡ ಗೆಲ್ತಾರೆ, ಆಯ್ತಾ? ಅದು ತಾಕತ್ತು, ಆಯ್ತಾ? ಹಾಗೇ ಮೊದಲು ಇಂದಿರಾ ಗಾಂಧಿ ನಿಲ್ತಾ ಇದ್ರು, ಆ ತಾಕತ್ತಿನವರು. ಇವೆಲ್ಲ ನಾಯಕರು ತಮ್ಮ ಪಕ್ಕದ ಕ್ಷೇತ್ರ ಗೆಲ್ಸೋಕ್ಕಾಗಲ್ಲ ಇವರಿಗೆ ಹೆಂಗೇನೆಂದರೆ ಪಕ್ಷ ಅವಕಾಶ ಕೊಡಲಿ, ನಾವು ಮಾಡಿಕೊಡ್ತೀವಿ ಮತ್ತೊಂದು, ಆ ಥರದ ಭಿನ್ನಮತ. ನಾನು ಹೇಳ್ತೀನಿ, ಈ ಭಿನ್ನಮತ ಇದೇ ಥರ ಮುಂದುವರೆದ್ರೆ ಯಾಕಂದರೆ ಒಬ್ಬ ಸಮರ್ಥ ನಾಯಕನ ನೀವು ಸರಿಯೋ ತಪ್ಪೋ ಒಬ್ಬನ ಜೊತೆ ಹೋಗಬೇಕಾಗತ್ತೆ, ಒಬ್ಬರನ್ನ ಫಾಲೋ ಮಾಡಬೇಕಾಗತ್ತೆ. ಇದು ಮುಂದಿನ 10-15 ವರ್ಷಗಳ ಕಾಲ ಬಿಜೆಪಿಯ ಸ್ಥಿತಿ ಅಧೋಗತಿ. ಈ ಸೆಕೆಂಡ್ ಲೈನ್ ಲೀಡರ್ಗಳು ಕಾಣ್ತಾ ಇಲ್ಲ. ಈಗ ಯಾರಾದರೂ ಕಂಡಿದ್ರು ಕೂಡ ಒಂದು ಬಣ ಎಲ್ಲರಿಗೂ ಸಮಾನವಾಗುವಂಥದ್ದಿಲ್ಲ. ಆಮೇಲೆ ಅನ್ಫಾರ್ಚುನೇಟ್ಲಿ ಬಿಜೆಪಿಗೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಅನಂತಕುಮಾರ್ ಅಂತವ್ರು ತೀರ್ಕೊಂಡಿದ್ರು. ಅನಂತಕುಮಾರ್ ಒಬ್ಬರಿದ್ರೆ ಸಾಕಿತ್ತು, ಯಾಕಂದ್ರೆ ಅವ್ರಿಗೊಂದು ದೊಡ್ಡ ಶಕ್ತಿ ಇತ್ತು. ಎಲ್ಲರನ್ನ ಬಿಡಿ, ಸ್ವಂತ ಪಕ್ಷ ಬಿಡಿ, ವಿರೋಧ ಪಕ್ಷದ ನಾಯಕರನ್ನು ಕೂಡ ಮ್ಯಾನೇಜ್ ಮಾಡುವಂಥ ತಾಕತ್ತು. ದೇವೇಗೌಡರು ಕೂಡ ಅವರ ಬಗ್ಗೆ ಭಾಳ ಅದ್ಭುತವಾದ ಮಾತನ್ನು ಹೇಳಿದ್ರು. ಅವ್ರು ತೀರ್ಕೊಂಡ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದ್ದಂಥವ್ರು ಹಿಂಗಾಗಬಾರ್ದಾಗಿತ್ತು ಅಂತೇಳಿ. ಆಮೇಲೆ ಕರ್ನಾಟಕದ ಬಗ್ಗೆ ಯಾವನೇ ಇರಲಿ, ಇಲ್ಲಿ ಕಾಂಗ್ರೆಸ್ ಇರಲಿ, ಅಲ್ಲಿ ಬಿಜೆಪಿ ಇರಲಿ, ಫಸ್ಟ್ ಬಂದು ನಿಲ್ತಾ ಇದ್ರು. ಕೃಷ್ಣನ್ ಜೊತೆ ನಿಲ್ತಾ ಇದ್ರು, SM ಕೃಷ್ಣ ಅವ್ರ ಜೊತೆ ನಿಲ್ತಾ ಇದ್ರು, ಯಡಿಯೂರಪ್ಪ ಅವ್ರ ಜೊತೆ ನಿಲ್ತಾ ಇದ್ರು, ಎಲ್ಲರ ಜೊತೆ ನಿಲ್ತಾ ಇದ್ರು. ಆಮೇಲೆ ನಾವೆಲ್ಲ ಒಂದು ಅಂತ ಮೇಲೆ ತೋರಿಸ್ಕೊಳ್ತಿರೋ ಬಿಜೆಪಿಲಿ ಎಲ್ಲವೂ ಸರಿ ಇಲ್ಲ ಅಂತ ಮತ್ತೆ ಸಾಬೀತಾಗ್ತಾ ಇದೆ. ವಿಜೇಂದ್ರ ವಿರುದ್ಧ ಸಮರಸಾರ ರೆಬೆಲ್ ನಾಯಕರು ಕಮಿಟಿ ರಚಿಸಿ ಹೋರಾಟ ಕೇಳಿದ್ದಾರೆ. ಬನ್ನಿದರ ಬಗ್ಗೆ ಒಂದು ರಿಪೋರ್ಟ್. ಬಿಜೆಪಿಯಲ್ಲಿ ದಿನೇ ಹೆಚ್ಚುತ್ತಿದೆ ಒಳಬೇಗುದಿ. ತಮ್ಮ ಹೋರಾಟಕ್ಕೆ ಕಮಿಟಿ ರಚಿಸಿಕೊಂಡ ಭಿನ್ನರು
ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವಾಗ್ತಿದ್ರೆ ಇತ್ತ ಬಿಜೆಪಿಯಲ್ಲಿ ಒಳಬೇಗುದಿ ದಗದಗಿಸುತ್ತಿದೆ. ಬಿವೈ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷನ ಪಟ್ಟಕ್ಕೇರಿದಾಗಿನಿಂದ ರೆಬಲ್ ನಾಯಕರು ಕೆಂಡ ಕಾರ್ತಿದ್ದಾರೆ. ವಿಜೇಂದ್ರ ನಾಯಕತ್ವಕ್ಕೆ ಸೆಡ್ಡು ಹೊಡೆಯಲು ರೆಬಲ್ ನಾಯಕರು ಪ್ಲಾನ್ ಮಾಡಿದ್ದಾರೆ. ವಿಜೇಂದ್ರ ವಿರುದ್ಧ ಹೋರಾಡಲು ಬಿಜೆಪಿ ಭಿನ್ನರ ಬಣ ಈಗ ಕಮಿಟಿ ರಚನೆ ಮಾಡಿದೆ. ತಮ್ಮ ಗುರಿ ಉದ್ದೇಶವನ್ನ ಸಾಧಿಸಿಕೊಳ್ಳಲು ಕಮಿಟಿ ರಚಿಸಿಕೊಂಡಿದೆ. ಬಂಡಾಯ ಕಮಿಟಿಗೆ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಇದೀಗ ಕ್ಯಾಪ್ಟನ್ ಆಗಿದ್ದಾರೆ. ಬಂಡಾಯ ಕಮಿಟಿ ಮೂಲಕ ಗುಂಪಿನ ಬಲ ಹೆಚ್ಚಿಸಿಕೊಳ್ಳಲು ಕಸರತ್ತು ನಡೆಸುತ್ತಿದ್ದಾರೆ. ಹಾಲಿ ಶಾಸಕರು ಮುಖಂಡರ ಬೆಂಬಲವನ್ನು ಪಡೆದು ಕಮಿಟಿ ರಚಿಸಿದ್ದು, ದಸರಾ ನಂತರ ವಾಲ್ಮೀಕಿ ಪಾದಯಾತ್ರೆಗೆ ಅನುಮತಿ ಕೋರಿ ಕಂಪ್ಲೀಟ್ ಮಾಹಿತಿಯನ್ನ ಹಂಚಿಕೊಂಡಿದೆ. ವಾಲ್ಮೀಕಿ ಪಾದಯಾತ್ರೆಗೆ ಟೀಮ್ ಸಜ್ಜು. ಹೈಕಮಾಂಡ್ ಮತ್ತು ಸಂಘ ಪರಿವಾರದ ಪ್ರಮುಖರಿಗೆ ಪಾದಯಾತ್ರೆಯ ರೂಟ್ ಮ್ಯಾಪ್ ರವಾನಿಸಲಾಗಿದೆ. ಪಾದಯಾತ್ರೆಯ ಉದ್ದೇಶ ಸರ್ಕಾರದ ಯಾವೆಲ್ಲ ಹಗರಣಗಳ ವಿರುದ್ಧ ಹೋರಾಡುವ ಬಗ್ಗೆ ಮಾಹಿತಿಯನ್ನ ರವಾನಿಸಲಾಗಿದೆ. ಮುಂದಿನ ವಾರವೇ ಸಂಘ ಪರಿವಾರದ ನಾಯಕರು ಹಾಗೂ ಹೈಕಮಾಂಡ್ ನಾಯಕರ ಭೇಟಿಗೂ ಪ್ಲಾನ್ ಮಾಡಿದ್ದಾರೆ. ಬಿಎಸ್ವೈ ಆಹ್ವಾನ ತಿರಸ್ಕರಿಸಿದ ರೆಬಲ್ಸ್ ಟೀಮ್. ಏನೋ ಭಿನ್ನಮತದ ಬಗ್ಗೆ ಗೊತ್ತಾದ ಮೇಲೆ ಭಿನ್ನರ ಜೊತೆ ಬಿಎಸ್ವೈ ಸಂಧಾನಕ್ಕೆ ಆಹ್ವಾನ ಕೊಟ್ಟಿದ್ರು ಎನ್ನಲಾಗ್ತಿದೆ. ಆದರೆ ಯಡಿಯೂರಪ್ಪ ಆಹ್ವಾನವನ್ನ ರೆಬಲ್ ನಾಯಕರು ರಿಜೆಕ್ಟ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಭಿನ್ನಾಭಿಪ್ರಾಯಗಳಿದ್ರೆ ಮಾತಾಡೋಣ ಬನ್ನಿ ಎಂದಿದ್ರಂತೆ. ವಿಜೇಂದ್ರ ನಾಯಕತ್ವಕ್ಕೆ ಬಹಿರಂಗ ಸೆಡ್ಡು ಹೊಡೆಯುವ ಮುನ್ನವೇ ಅಸಮಾಧಾನ ಶಮನಕ್ಕೆ ಯಡಿಯೂರಪ್ಪ ಯತ್ನಿಸಿದ್ರು. ಆದರೆ ಚರ್ಚೆ ಮಾಡೋದಾದ್ರೆ ನಮ್ಮ ಗುಂಪಿನಲ್ಲಿರುವ ಎಲ್ಲರಿಗೂ ನೀವೇ ಖುದ್ದು ಆಹ್ವಾನ ನೀಡಿ ಸಭೆ ನಡೆಸಿ ಎಂದಿದ್ದಾರೆ. ಈ ಮೂಲಕ ಮಗನ ಸಾರಥ್ಯ ರಕ್ಷಣೆಗೆ ಯಡಿಯೂರಪ್ಪ ನಡೆಸಿರುವಂತಹ ಕಸರತ್ತು ಕೊನೆಗೂ ವಿಫಲ ಆಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಲ್ಲ, ಇದೇ ನಡೆಯುತ್ತೆ. ಬನ್ನಿ, ಬಸವರಾಜ್ ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಬಸವರಾಜ್, ಏನು ಅಪ್ಡೇಟು? ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಒಂದು ರೀತಿ ಚಿಂತೆ ಈಡು ಮಾಡಿದಂತೆ ಕಾಣಿಸ್ತಾ ಇದೆ ಜಯಪ್ರಕಾಶ್. ಯಾಕಂದ್ರೆ ಎಡಿಜಿಪಿ ಚಂದ್ರಶೇಖರ್ ಅವರ ಮೇಲೆ ಆರೋಪ ಮಾಡ್ತಾ ಇದ್ದ ಹಾಗೆ ನಿನ್ನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ಆರೋಪವನ್ನು ಮಾಡತಕ್ಕಂತಹ ಕೆಲಸವನ್ನು ಮಾಡಿದ್ರು. ಕುಮಾರಸ್ವಾಮಿ ಅವರು ಬಾಯಿ ಬಂದಂಗೆ ಮಾತನಾಡ್ತಾ ಇದ್ದಾರೆ ಅನ್ನೋದು. ಈಗ ನೋಡಿ, ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವ ಪರಮೇಶ್ವರ್ ಮನೆಗೆ ಈಗ ಸಣ್ಣ ಆಗಮಿಸಿರತಕ್ಕಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಯಾಕಂದ್ರೆ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಕೆಪಿಸಿಸಿ ಕಚೇರಿಯಿಂದ ಎಡಿಜಿಪಿ ಚಂದ್ರಶೇಖರ್ ಅವರು ಪತ್ರ ಬರೆದ್ರು ಅಂತ ಗಂಭೀರ ಆರೋಪ ಇದೆಯಲ್ಲ, ಅದಕ್ಕೆ ಒಂದಷ್ಟು ಉತ್ತರ ಕೊಡುವಂಥ ಕೆಲಸ ಆಗ್ತಾ ಇದೆ. ಹಾಗಾಗಿ ಪರಮೇಶ್ವರ್ ಅವರ ಜೊತೆ ಒಂದು ರೀತಿಯಲ್ಲಿ ಚರ್ಚೆ ಮಾಡೋಕ್ಕೆ ಆಗಮಿಸಿದ್ದಾರೆ ಅನ್ನುವಂಥದ್ದು. ಬೇರೆ ಪ್ರೋಗ್ರಾಮ್ ಹಾಕೊಂಡು ಬಂದಿದ್ದಾರೆ, ಆದರೆ ಇಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಒಂದಷ್ಟು ರೀತಿಯಲ್ಲಿ ಗೊಂದಲಗಳಿದ್ದಾವೆ. ಲೋಕಾಯುಕ್ತ ಎಡಿಜಿಪಿ ಮೇಲೆ ಕುಮಾರಸ್ವಾಮಿ ಅವರು ಆರೋಪ ಮಾಡಿದಾರಲ್ಲ, ಅದು ತಿರುಗೇಟ್ ಕೊಡಬೇಕಾದಂಥ ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕೆ ಇರೋದ್ರಿಂದ ಸಹಜವಾಗಿ ಇದೊಂದು ಮಹತ್ವದ ಬೆಳವಣಿಗೆ. ಇವತ್ತು ಮಧ್ಯಾಹ್ನದ 12 ಗಂಟೆಗೆ ಡಿ ಸಿ ಎಂ ನಡೆಸ್ತಕ್ಕಂಥ ಪ್ರೆಸ್ ಮೀಟ್ ಮೇಲೂ ಕೂಡ ಗಮನ ಇರ್ತಕ್ಕಂಥದ್ದು ಮತ್ತು ಕುಮಾರಸ್ವಾಮಿ ಅವರ ಮೇಲೆ ಯಾವ ರೀತಿಯಾದಂಥ ಮತ್ತೆ ಪ್ರತ್ಯಾರೋಪಗಳನ್ನು ಮಾಡಲಾಗುತ್ತೆ ಅನ್ನುವಂಥದ್ದು ಭಾಳ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಒಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ರಾಜ್ಯ ರಾಜಕೀಯ ಬಹಳ ಫೇಮಸ್ ಆಗಿತ್ತು. ಈಗ ಒಂದು ರೀತಿಯಲ್ಲಿ ಎಲ್ಲ ನಾಯಕರ ಮಧ್ಯೆ ಯಾವುದು ಕೂಡ ಒಳ ಒಪ್ಪಂದಗಳು ಸರಿಯಾಗಿಲ್ಲ ಅನ್ನುವಂಥದ್ದು. ಬಿಜೆಪಿ ಅವ್ರನ್ನ ಕಂಡ್ರೆ ಕಾಂಗ್ರೆಸ್ನವ್ರು ಕುದೀತಾ ಇದ್ದಾರೆ, JDSನವ್ರು ಕೊಂಡ್ರೆ ಕಾಂಗ್ರೆಸ್ನವ್ರು ಕುದೀತಾ ಇದ್ದಾರೆ, ಕಾಂಗ್ರೆಸ್ನವ್ರು ಕಂಡ್ರೆ JDS ಬಿಜೆಪಿ ಅವ್ರು ಕುದೀತಾ ಇದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಅಶಾಂತ ರೀತಿಯಾದಂಥ ಒಂದು ರಾಜಕಾರಣ ನಡೀತಾ ಇದೆ. ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾದಂಥ ಆಂಧ್ರ ಪ್ರದೇಶ, ತಮಿಳುನಾಡುಗಳಲ್ಲಿ ರಾಜಕೀಯವನ್ನು ನಾವು ನೋಡ್ಕೊಂಡು ಬರ್ತಾ ಇದ್ವಿ ಹಿಂದಿನಿಂದ. ಆ ರಾಜಕೀಯ ಈಗ ಸದ್ಯ ರಾಜ್ಯದಲ್ಲಿ ಆರಂಭ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಬೆಳವಣಿಗೆಗಳು ಬಹಳ ಪ್ರಮುಖ ಆಗ್ತಾ ಇದಾವೆ. ಯಾಕಂದ್ರೆ ಸಾಕಷ್ಟು